ಹುಬ್ಬಳ್ಳಿ ನಗರದಲ್ಲಿ ಅಂಜಲಿ ಅಂಬಿಗರ ಎಂಬ ಯುವತಿಯನ್ನು ಕೊಲೆ ಮಾಡಿದ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಖಚಿತ ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಹೇಳಿದರು. ಕೊಪ್ಪಳದ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆಯೇ ಹದಗೆಡುತ್ತಿದೆಯೇ ಎಂಬ ಪತ್ರಕರ್ತರ ಪ್ರಶ್ನೆಗೆ ಸಚಿವ ಶಿವರಾಜ್ ತಂಗಡಗಿ ಉತ್ತರಿಸುತ್ತಾ, ರಾಜ್ಯದ ಗುಪ್ತಚರ ಹಾಗೂ ಪೊಲೀಸ್ ಇಲಾಖೆಗಳು ಬಲಿಷ್ಠವಾಗಿದ್ದು ತಪ್ಪಿತಸ್ಥರಿಗೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಯುವತಿ ಅಂಜಲಿ ಅಂಬಿಗರ ಹತ್ಯೆ ಖಂಡನೀಯವಾಗಿದ್ದು ಯುವತಿಯ ಹತ್ಯೆಯ ರೂವಾರಿಗಳಿಗೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಪ್ರಜ್ವಲ್ ರೇವಣ್ಣರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಚಿವರು ಮಾತನಾಡುತ್ತಾ, ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ಇದ್ದು ಈ ಪ್ರಕರಣವನ್ನು ಕೇಂದ್ರ ಸರ್ಕಾರದ ಸಚಿವರಿಗೆ ಪತ್ರ ಬರೆಯಲಾಗಿದೆ. ಕೇಂದ್ರ ಸರ್ಕಾರ ಸದ್ಯದಲ್ಲೇ ಪ್ರಜ್ವಲ್ ರೇವಣ್ಣರನ್ನು ವಿದೇಶಗಳಿಂದ ಭಾರತಕ್ಕೆ ಕರೆಸಿಕೊಳ್ಳುವ ವಿಶ್ವಾಸವಿದ್ದು, ಪ್ರಜ್ವಲ್ ರೇವಣ್ಣರ ಪೆನ್ ಡ್ರೈವ್ ಪ್ರಕರಣ ಕೂಲಂಕುಷವಾಗಿ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸಲಾಗುವುದು ಎಂದು ಹೇಳಿದರು. ಲಿಂಗರಾಜ್ ದೊಡ್ಡಮನಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ. ಅಂತ ಅಧಿಕಾರಿಗಳ ಕ್ರಮ ತಗೋದಿಲ್ಲ, ಆ ಅಧಿಕಾರಿಗಳನ್ನು ಕ್ರಮ ವಹಿಸಿದ್ದಾರೆ, ಈಗಾಗಲೇ ಸಸ್ಪೆಂಡ್ ಮಾಡಿದ್ದಾರೆ. ಸುಮ್ಮನೆ ಬಿಡಕ್ಕಂತೂ ಆಗಲಿಲ್ಲ. ಸರ್ಕಾರ ಭಾಳ ಚೆನ್ನಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದೀವಿ. ಹಿಂದೆ BJP ಸರ್ಕಾರದೊಳಗೆ ಈ ಕೊಲೆ ಆಗಲಿ ರೇಪ್ಗಳಲ್ಲಿ ಆಗಿಲ್ಲ. ಮಾತಾಡ್ತೀನಿ, ಕಂಪ್ಲೀಟ್ ಮಾಡ್ತೀನಿ. ಗೃಹ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸಭೆ ಮಾಡಿದ್ದಾರೆ. ಅದ್ರ ಬಗ್ಗೆ ಬಹಳ ಡೀಪಾಗಿ ಚರ್ಚೆಗಳಾಗಿದ್ದಾವೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಹೆಚ್ಚು ಕೆಲಸ ಕಾರ್ಯಗಳಾಗ್ತಾ ಇದ್ದಾವೆ. ಇದಕ್ಕೆ ಗುರುತಿಸಿ ಮಟ್ಟ ಹಾಕುವಂಥ ಕೆಲಸ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಇಂಥ ಕೃತ್ಯಗಳನ್ನು ಸರ್ಕಾರ ಆಗಲಿ ನಾವಾಗಲಿ ಸಹಿಸಿಕೊಳ್ಳೋದು. ಕೊಪ್ಪಳ ನಗರದ BT ಪಾಟೀಲ್ ನಗರದಲ್ಲಿರುವ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಈಶಾನ್ಯ ಪದವೀಧರ ವಿಧಾನ ಪರಿಷತ್ ಚುನಾವಣೆಯ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು. ಸಭೆಯನ್ನು ಉದ್ದೇಶಿಸಿ ವಿಧಾನ ಪರಿಷತ್ ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರಶೇಖರ ಪಾಟೀಲ್ ಮಾತನಾಡಿ, 2024ರ ವಿಧಾನ ಪರಿಷತ್ ಈಶಾನ್ಯ ಪದವೀಧರ ಕ್ಷೇತ್ರದಿಂದ ನನಗೆ 2ನೇ ಬಾರಿಗೆ ಪಕ್ಷವು ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ದು, ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗ ಜಾರಿಗೊಳಿಸುವುದು, ಹೊಸ ಪಿಂಚಣಿ ರದ್ದುಗೊಳಿಸಿ ಹಳೆ ಪಿಂಚಣಿ ಯೋಜನೆ ಜಾರಿಗೊಳಿಸುವುದು ಹಾಗೂ ಕಲ್ಯಾಣ ಕರ್ನಾಟಕ ಭಾಗಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲು ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡುವಂತೆ ಸರ್ಕಾರದ ಮೇಲೆ ಒತ್ತಡ ಹೇರುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಜೂನ್ 3ರಂದು ನಡೆಯುವ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನನ್ನನ್ನು ಬೆಂಬಲಿಸಿ ಗೆಲ್ಲಿಸುವ ಮೂಲಕ ನಿಮ್ಮ ಸೇವೆಯನ್ನು ಮಾಡಲು ಅವಕಾಶ ಕಲ್ಪಿಸಿ ಎಂದು ಹೇಳಿದರು. ಇದು MLC ಎಲೆಕ್ಷನ್ ಸಲುವಾಗಿ ನಾವು ದಯವಿಟ್ಟು ಎಲ್ಲಾ ಪಂಚಾಯತ್ ಇದು ಲಿಸ್ಟ್ ಕೊಟ್ಟಿರ್ತೀವಿ. ತಾವು ಅದು ಎಲ್ಲೆಲ್ಲಿ ನಮ್ಮ ಮೆಂಬರ್ಸ್ ಇದ್ದಾರ ಅವ್ರ ಜೊತೆ ಸಂಪರ್ಕಿಸಿ ಯಾರು ನೋಂದಣಿ ಮಾಡಿಕೊಂಡಿದ್ದಾರ ಅವ್ರ ಜೊತೆ ಮಾತನಾಡಿ ಬರಂತ 3/6/2024ರಲ್ಲಿ ನಡೆಯಲಿರುವ ಈ ಎಲೆಕ್ಷನ್ ತಾವೆಲ್ಲರೂ ಅವ್ರಿಗೆ ಮನವೊಲಿಸಿ ಅವರಿಗೆ ತಾವು ರಿಕ್ವೆಸ್ಟ್ ಮಾಡಿದ್ರ ಅವರೆಲ್ಲ, ಯಾಕಂತ ನಮ್ಗೆ ಗೊತ್ತಿದೆ ಯಾವಾಗ ನಾವು BJP ಗೌರ್ಮೆಂಟ್ ಇದ್ದ 2018ರಲ್ಲೇ ತಮ್ದೆಲ್ಲ ಆಶೀರ್ವಾದ ನಾನು ಗೆದ್ದಿದ್ದೀನಿ. ಈಗ ನಮ್ಮ ಕರ್ನಾಟಕದಲ್ಲಿ ನಮ್ದೇ ಸರ್ಕಾರ ಇದೆ, ಜನಪರ ಸರ್ಕಾರ ಇದೆ. ಸಾಕಷ್ಟು 10 ತಿಂಗಳಿಗೆ 1 ವರ್ಷದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಇಡೀ ಇತಿಹಾಸದಲ್ಲೇ ಮಾನ್ಯ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್, ನಮ್ಮ ಎಲ್ಲ ಮಂತ್ರಿಗಳು ಕೂಡಿ 34,000 ಜನಗೆ ವರ್ಗಾವಣೆ ಮಾಡಿದಾರ. ಇಡೀ ಹಿಸ್ಟ್ರಿ ಇದೆ. ಹಾಗಾಗಿ ಎಲ್ಲ ಟೀಚರ್ಸ್ ಬಹಳ ಸಂತೋಷದಲ್ಲಿದ್ದಾರ. ಈ ಗೆಸ್ಟ್ ಲೆಕ್ಚರ್ಸ್ಗಳಿಗೆಲ್ಲ ಸ್ಯಾಲರಿ 15,000 ಇದು 30,000 ಮಾಡಿದಾರ. ಸಾಕಷ್ಟು ಕೆಲಸ ಮಾಡಿದಾರ. ಈಗ ಆಲ್ರೆಡಿ ಒಂದು 2-3 ಬರ್ನಿಂಗ್ ಪಾಯಿಂಟ್ ಇದೆ. ತಮಗೆಲ್ಲ ಗೊತ್ತಿದ್ದಂಗೆ NPS ನ್ಯೂ ಪೆನ್ಷನ್ ಸ್ಕೀಮ್ ಅನ್ನು ಬದಲಾಯಿಸಿ ಓಲ್ಡ್ ಪೆನ್ಷನ್ ಸ್ಕೀಮ್ ಮಾಡ್ಬೇಕಂತ ನಮ್ದೆಲ್ಲ ನಮ್ದೆಲ್ಲ ಟೀಚರ್ಸ್ ಅಲ್ಲಿ ಗೌರ್ಮೆಂಟ್ ಸರ್ವೆಂಟ್ಸ್ ಅಲ್ಲಿ ಬೇಡಿಕೆ ಇದೆ. ಅದು ಆಲ್ರೆಡಿ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಇದೆ. ನಂತರ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಕರಡಿ ಸಂಗಣ್ಣ ಮಾತನಾಡಿ, ಸುಧಾರಿತ ಆಡಳಿತ ನಡೆಸಲು ವಿಧಾನ ಪರಿಷತ್ ಸದಸ್ಯರ ಬೆಂಬಲ ಅತಿ ಮುಖ್ಯವಾಗಿದ್ದು, ಸರ್ಕಾರ ಮಾಡುವ ಯೋಜನೆಗಳು ವಿಧಾನಸಭೆಯಲ್ಲಿ ಅಂಗೀಕಾರಗೊಂಡ ನಂತರ ಕಾಯ್ದೆಗಳಾಗಿ ಮಾರ್ಪಾಡಾಗಲು ವಿಧಾನ ಪರಿಷತ್ತಿನಲ್ಲಿ ಅಂಗೀಕಾರಗೊಳ್ಳಬೇಕಾಗಿದ್ದು ಅವಶ್ಯಕತೆ ಇರುತ್ತದೆ. ಆದ್ದರಿಂದ ಜೂನ್ 3ರಂದು ನಡೆಯುವ ಪದವೀಧರರ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಚುನಾಯಿಸುವುದರ ಮೂಲಕ CM ಸಿದ್ದರಾಮಯ್ಯನವರ ಕೈ ಬಲಪಡಿಸಬೇಕಾಗಿದೆ ಎಂದು ಹೇಳಿದರು. ಸ್ವಲ್ಪ ಪಾರ್ಟಿಗೆ ಸರ್ಕಾರಕ್ಕೆ ಮುಜುಗರ ಆಗ್ತದೆ. ಹಾಗಾಗಿ ಇವತ್ತು ಕ್ಲಿಯರ್ ಮೆಜಾರಿಟಿ ಬರಬೇಕಾದ್ರೆ ಎಲ್ಲ ಸ್ಥಾನಗಳನ್ನು ಕೂಡ ನಾವು ಗೆಲ್ತಕ್ಕಂಥದ್ದು ಒಂದು ಚಾಲೆಂಜ್ ಆಗಿ ನಾವೆಲ್ಲರೂ ಮತ್ತು ನೀವೆಲ್ಲರೂ ಕೂಡ ತೆಗೆದುಕೊಳ್ತಕ್ಕಂಥದ್ದು
ನಮ್ಮ ಒಂದು ಎಲ್ಲರ ಒಂದು ಪ್ರಯತ್ನ ಆಗಬೇಕಂತ ಕೂಡ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ. ಮತ್ತು ಇದು ಕೂಡ ಈಗ ಎನ್ರೋಲ್ಮೆಂಟ್ ಆಗಿರ್ತಕ್ಕಂಥದ್ದನ್ನು ನೋಡಿದಾಗ 1,90,000ಕ್ಕಿಂತ ಹೆಚ್ಚು ಇವತ್ತು ಎನ್ರೋಲ್ಮೆಂಟ್ ಆಗಿರ್ತಕ್ಕಂಥ ಪದವೀಧರು ಇವತ್ತು ಇದರಲ್ಲಿ ಭಾಗವಹಿಸ್ತಾರೆ. ಅಂದರೆ ಇದೊಂದು ಟೈಪ್ ಜನರಲ್ ಎಲೆಕ್ಷನ್ಗೆ ಬಂದಿದೆ. ಹಾಗಾಗಿ ಇಲ್ಲಿ ಕೊಪ್ಪಳದಲ್ಲಿ 13,000 ಇದೆ, ಬೇರೆ ಬೇರೆ 26,000 ಬೀದರು, ಈ ಥರ ಎಲ್ಲ ಕಡೆ ಜಿಲ್ಲೆಯಲ್ಲಿ ಇವತ್ತೇನಿರುತ್ತೆ ಬಹಳ ದೊಡ್ಡ ಕ್ಷೇತ್ರ ಇದೆ. 40-42 ಕ್ಷೇತ್ರಗಳನ್ನು ಒಳಗೊಂಡಿರ್ತಕ್ಕಂಥ ಕ್ಷೇತ್ರಗಳಿಂದ ಇದು ಬಹಳ ವಾಸ್ಟ್ ಏರಿಯಾ ಇರ್ತಕ್ಕಂಥದ್ದನ್ನು ಯಾರಾದರೂ ಕೂಡ ಪ್ರತಿನಿಧಿಗಳಾದರೂ ಒಂದ್ಸಲ 2 ಸಲ ಒಂದು ಬೆರಳಿನಲ್ಲಿ ಬರಬೇಕಾದ್ರೆ ಕಷ್ಟ. ಇಲ್ಲೇನಂತಂದ್ರೆ ಈ ಅಭ್ಯರ್ಥಿಗಳು ಗೆದ್ದಂಥ ಅಭ್ಯರ್ಥಿಗಳು ಶಿಕ್ಷಕರ ಸಮಸ್ಯೆಗಳನ್ನ ಅಲ್ಲಿ ಪ್ರಸ್ತಾಪ ಮಾಡ್ತಕ್ಕಂಥದ್ದನ್ನ, ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ತಕ್ಕಂಥದ್ದನ್ನ. ಲೋಕೇಶ್ ಭಜಂತ್ರಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ. ಮಂಗಳವಾರ ರಾತ್ರಿ ಸುಮಾರು 11 ಗಂಟೆಗೆ ಬಿರುಗಾಳಿ ಗುಡುಗು ಸಹಿತ ಆರಂಭವಾದ ಮಳೆ ಮುಂಜಾನೆ ಜಾವ 5 ಗಂಟೆಯವರೆಗೂ ಸುರಿದಿದೆ. ಕುಷ್ಟಗಿ, ಹನುಮನಾಳ, ಹನುಮಸಾಗರ ಹೋಬಳಿ ವ್ಯಾಪ್ತಿಯಲ್ಲಿ ಉತ್ತಮ ಮಳೆಯಾಗಿದ್ದು, ತಾವರಗೇರ ಹೋಬಳಿ ವ್ಯಾಪ್ತಿಯಲ್ಲಿ ಸಾಧಾರಣ ಮಳೆ ಸುರಿದಿದೆ. ಕಳೆದ 2-3 ತಿಂಗಳಿನಿಂದ ಅತಿಯಾದ ಬಿಸಿಲಿನಿಂದ ಜನ ಬಸವಳಿದಿದ್ದರೂ ತಡರಾತ್ರಿ ಸುರಿದ ಭಾರೀ ಮಳೆಗೆ ಬಿಸಿಲಿನ ತಾಪ ಕಡಿಮೆಯಾಗಿ ತಂಪು ವಾತಾವರಣ ಸೃಷ್ಟಿಯಾಗಿದೆ. ಇನ್ನು ರೈತರಲ್ಲಿ ಕೃಷಿ ಚಟುವಟಿಕೆ ಗರಿಗೆದರಲು ಪ್ರಾರಂಭವಾಗಿದೆ. ತಾಲೂಕಿನಾದ್ಯಂತ ಉತ್ತಮ ಮಳೆಯಾಗಿದ್ದು, ಕುಷ್ಟಗಿ 40 ಮಿಲಿಮೀಟರ್, ಹನುಮಸಾಗರ 18.1 ಮಿಲಿಮೀಟರ್, ಹನುಮನಾಳ 20 ಮಿಲಿಮೀಟರ್, ಕಿಲಾರಟ್ಟಿ 6.2 ಮಿಲಿಮೀಟರ್, ತಾವರಗೇರ 10 ಮಿಲಿಮೀಟರ್ ಪ್ರಮಾಣದ ಮಳೆಯಾಗಿದೆ. ರಾಜ್ಯದಲ್ಲಿ ಇನ್ನೂ 3 ದಿನ ಮಳೆಯಾಗುವ ಸಂಭವವಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಶಂಕರ್ ಪತ್ತಾರ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕುಷ್ಟಗಿ. ಜನನಿ ಬಿಡ ಪ್ರದೇಶದಲ್ಲಿ ಹಾವುಗಳೆರಡು ಮೈಮರೆತು ಸಲ್ಲಾಪದಲ್ಲಿ ತೊಡಗಿದ ದೃಶ್ಯಗಳು ಕೊಪ್ಪಳ ಗದಗ ರಾಷ್ಟ್ರೀಯ ಹೆದ್ದಾರಿಯ ದದೆಗಲ್ ಗ್ರಾಮದ ಪಕ್ಕದಲ್ಲಿರುವ ಹಿರೇಹಳ್ಳ ಸೇತುವೆಯ ಪಕ್ಕದಲ್ಲಿ ಕಂಡುಬಂದಿತು. ರಸ್ತೆಗೆ ಹೊಂದಿಕೊಂಡೇ ಇರುವ ಜಮೀನಿನಲ್ಲಿ ರಸ್ತೆಯ ಪಕ್ಕದಲ್ಲಿ ಹಾವುಗಳೆರಡು ಸರಸ ಸಲ್ಲಾಪದಲ್ಲಿ ತೊಡಗಿದ್ದು, ವಾಹನಗಳ ಶಬ್ದ ಹಾಗೂ ಜನರ ಓಡಾಟದ ಶಬ್ದಗಳ ಪರಿವೇ ಇಲ್ಲದಂತೆ ಸುಮಾರು ಗಂಟೆಗಳ ಕಾಲ ತಮ್ಮನ್ನು ತಾವು ಮೈಮರೆತು ಸಲ್ಲಾಪದಲ್ಲಿ ತೊಡಗಿದ್ದ ಹಾವುಗಳ ದೃಶ್ಯಾವಳಿಗಳು ಸಾರ್ವಜನಿಕರಿಗೆ ಪುಕ್ಕಟೆ ಮನೋರಂಜನೆಯಾಗಿ ಕಂಡುಬಂದಿತು. ಗಿರೀಶ್ ಹಿರೇಮಠ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ. ಎರಡ್ 2024 ವಿಧಾನ ಪರಿಷತ್ ಈಶಾನ್ಯ ಪದವೀಧರರ ಚುನಾವಣೆಯ ಸವಾಲಿನ ಚುನಾವಣೆಯಾಗಿದ್ದು, ಪ್ರತಿಷ್ಠೆಯಾಗಿ ತೆಗೆದುಕೊಳ್ಳಬೇಕಾಗಿದೆ. ನ್ಯಾಯಯುತವಾಗಿ ಚುನಾವಣೆ ನಡೆದರೆ ಬಿಜೆಪಿ ಗೆಲ್ಲಲು ಸಾಧ್ಯವಿಲ್ಲ ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ ತಂಗಡಗಿ ಹೇಳಿದರು. ಕೊಪ್ಪಳ ನಗರದ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, 2024 ಈಶಾನ್ಯ ಪದವೀಧರ ವಿಧಾನ ಪರಿಷತ್ ಚುನಾವಣೆಯ ಅಭ್ಯರ್ಥಿಯನ್ನಾಗಿ ಚಂದ್ರಶೇಖರ ಪಾಟೀಲರನ್ನು 2ನೇ ಬಾರಿಗೆ ಕಣಕ್ಕೆ ಇಳಿಸಿದ್ದು, ಈ ಬಾರಿಯ ಚುನಾವಣೆಯನ್ನು ಪಕ್ಷ ಸವಾಲಾಗಿ ಸ್ವೀಕರಿಸಿದೆ. ಜಿಲ್ಲೆಯಲ್ಲಿ ಒಟ್ಟು 13,700 ಮತಗಳಿದ್ದು ಗೆಲ್ಲುವ ವಿಶ್ವಾಸವಿದೆ ಎಂದರು. ಚುನಾವಣೆಯ ನಂತರ ಸರ್ಕಾರ ಬೀಳಲಿದೆ ಎಂಬ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸುತ್ತಾ, ನ್ಯಾಯಯುತವಾಗಿ ಬಿಜೆಪಿ ಗೆಲ್ಲಲು ಸಾಧ್ಯವಿಲ್ಲ. ಅದು ಒಂದು ಸುಳ್ಳು ಹೇಳುವವರ ಪಕ್ಷವಾಗಿದ್ದು, ಸರ್ಕಾರ ರಚಿಸಲು ಬಿಜೆಪಿ ಅವರು ಏನು ಮಾಡಲು ಸಿದ್ಧ. ಆದರೆ ರಾಜ್ಯ ಸರ್ಕಾರ ಬಲಿಷ್ಠವಾಗಿದ್ದು, ಏಕನಾಥ ಶಿಂದೆ ಅಲ್ಲ, ಮೋದಿ ಬಂದರೂ ಸರ್ಕಾರ ಬೀಳುವುದಿಲ್ಲ ಎಂದು ಹೇಳಿದರು. ಸರ್ಕಾರದ ವಿಚಾರ ಬಂದಂತೆ ಸರ್ಕಾರದ ಪರವಾಗಿದ್ದು ಇರುವಂಥದ್ದು ಮತ್ತು ಇಡೀ ರಾಜ್ಯಕ್ಕೆ ಸಂದೇಶ ಅದರೊಳಗೂ ಬಂದಿದ್ದಿಲ್ಲ ಅಂತಂಗೆ ದೊಡ್ಡ ಕ್ಷೇತ್ರ ಈಶಾನ್ಯ ಪದವೀಧರ ಕ್ಷೇತ್ರ ಅಂದ್ರೆ ರಾಜ್ಯದೊಳಗೆ ಅತಿ ಹೆಚ್ಚು ಬಹಳ ದೊಡ್ಡ ಕ್ಷೇತ್ರ ಇರೋದು ಅದಕ್ಕೆ ಅವ್ರು ನಮ್ಮ ಹತ್ರ ಬಂದಿದ್ದಾರೆ, ನಮಗೂ ಭೇಟಿಯಾಗಿದ್ದಾರೆ ಅಂದ್ರೆ ಅನಿವಾರ್ಯ ಮಾಧ್ಯಮಗಳು ಕಂಡಿಲ್ಲ. ಮತ್ತು ನಮ್ಮಲ್ಲಿ ಒಂದು ಕೆಲವೊಂದಿಷ್ಟು ವಿಧಾನ ಪರಿಷತ್ ಸದಸ್ಯರು ಈ ಸೋಷಿಯಲ್ ಮೀಡಿಯಾದೊಳಗ ಕಮ್ಮಿ ಇರ್ಬೋದು. ಆದ್ರ ಶಾಸಕರಾದರೂ ನಾವು ಅದಕ್ಕೆ ಜಾಸ್ತಿ ಮಂತ್ರಿ ಆದ್ರೂ ಸೋಷಿಯಲ್ ಮೀಡಿಯಾದಾಗ ಜಾಸ್ತಿ ಇದ್ದೇ ಇರ್ತೀವಿ. ಹೀಗಾಗಿ ಒಳ್ಳೆ ಅಭ್ಯರ್ಥಿ ಅವ್ರನ್ನ ಗೆಲ್ಲಿಸ್ತಾರೆ ಜನ. ಯಾಕಂದ್ರೆ ಕೊಪ್ಪಳ ಈ ನಾವು ಗೆಲ್ಲಿಸಿಕೊಳ್ಳುವಂತ ಮಾಡೇ ಮಾಡಬೇಕು. ಸಾಲಬಾಧೆ ತಾಳದೆ ಯುವ ರೈತನೊಬ್ಬ ನೇಣಿಗೆ ಶರಣಾದ ಘಟನೆ ಕುಕನೂರು ತಾಲೂಕಿನ ಮಂಡಲಗಿರಿ ಗ್ರಾಮದಲ್ಲಿ ಸಂಭವಿಸಿದೆ.
ರಾಜ್ಯದ ಬಹುತೇಕ ಕಡೆಗಳಲ್ಲಿ ಬರ ತಾಂಡವವಾಡುತ್ತಿದ್ದು, ಅದರಲ್ಲಿಯೂ ರೈತನ ಸಾಲ ಹಾಗೂ ಬಡ್ಡಿ ದಿನದಿಂದ ದಿನಕ್ಕೆ ಏರಿಕೆ ಕಾಣುತ್ತಿದ್ದು, ರೈತ ವರ್ಗ ಕಂಗಾಲಾಗುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ತಾಲೂಕಿನ ಮಂಡಲಗಿರಿ ಗ್ರಾಮದ 24 ವರ್ಷದ ಪ್ರವೀಣ್ ರಾಮಣ್ಣ ಕುರಿ ಎಂಬ ಯುವ ರೈತ ಬುಧವಾರ ತಡರಾತ್ರಿ ನೇಣಿಗೆ ಶರಣಾಗಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಸಂಭವಿಸಿದೆ. ಮಂಡಲಗಿರಿ ಗ್ರಾಮದಿಂದ ಸಿದ್ನೇಕೊಪ್ಪ ರಸ್ತೆಯಲ್ಲಿರುವ ದಂಡಿ ದುರ್ಗಮ್ಮನ ದೇವಸ್ಥಾನದ ಬಳಿ ಇರುವ ತಮ್ಮ ಸ್ವಂತ ಜಮೀನಿನಲ್ಲಿ ಬೇವಿನ ಮರಕ್ಕೆ ನೇಣು ಬಿಗಿದುಕೊಂಡು ಸಾವಿಗೆ ಶರಣಾಗಿದ್ದಾರೆ. ಮೃತ ಪ್ರವೀಣ ಕುರಿ ಅವರ ಸಹೋದರ ಮಂಜುನಾಥ ಕುರಿ ವರದಿಗಾರರೊಂದಿಗೆ ಮಾತನಾಡುತ್ತಾ, ಕೃಷಿ ಚಟುವಟಿಕೆ ಸಲುವಾಗಿ ಮಾಡಿದ ಸಾಲ ವಿಪರೀತವಾಗಿದ್ದು, ನಿನ್ನೆ ಮಧ್ಯಾಹ್ನ ಮನೆಯಲ್ಲಿ ಸಾಲದ ಬಗ್ಗೆ ಗಂಭೀರ ಚರ್ಚೆ ನಡೆಸಿರುವುದಾಗಿ, ನಂತರ ಸಾಯಂಕಾಲದಿಂದ ನಾಪತ್ತೆಯಾಗಿದ್ದ ಸಹೋದರ ಇಂದು ಬೆಳಿಗ್ಗೆ ಶವವಾಗಿ ದೊರೆತಿರುವುದು ನಮ್ಮ ದುರದೃಷ್ಟಕರ ಎಂದು ವರದಿಗಾರರಿಗೆ ತಿಳಿಸಿರುತ್ತಾರೆ. ಮೃತ ಪ್ರವೀಣ ಕುರಿ ಕಳೆದ ವಾರ ಇದೇ ಮೇ 10ರಂದು ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ ಮಾಡಿದ್ದರು ಎಂದು ಸಹ ತಿಳಿದಿರುತ್ತದೆ. ಕುಕನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ. ಒಂದು ಸಾಲ ಮಾಡಿದ್ದೆ ಮನೆಗೆ ಗೊತ್ತಿತ್ತು ಬಿಡ ಆದ್ರೆ ಮೊದಲ ಮಾರಿ ಏನಂತಂದು ಇವು ಹೇಳಿದ್ವಿ. ಆದ್ರೆ ಅದ್ರೊಳಗೆ ಹಿಂಗೆ ಮಾಡ್ಕೊಂಬಿಟ್ರೆ ನಾನು ಏನು ಮಾಡೋದಿಲ್ಲ. ನಂಗಂತೂ ಒಂದೇ ಗೊತ್ತಾಗಲ್ಲ. ಯಾವಾಗಿಂದ ಕಾಣೆಯಾಗಿದ್ರಿ ಆತ? ನಿಂದಾದ್ರಿಂದ ಎಂಟೂರಿಗೆ ಹೋಗುವಂತ ನಿಮ್ಗೆ ಏನೂ ಹೇಳಿಲ್ಲ, ಯಾವುದೇ ರೀತಿ ಮಾಹಿತಿ ಇಲ್ಲ? ತಾನು ಎಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ದ? ಎಲ್ಲಿಗಾರ ಹೋಗ್ತೀನಿ ಅಂತ ಹೇಳಿದ್ದ? ಒಟ್ಟು ಅನ್ನಿಸ್ತದೆ ಬೇರೆ ಐತಿ ದವಾಖಾನೆಗಿಂತ ತೋರಿಸ್ಕೊಂಡು ಬರಕತ್ತೀನಿ ಅಂತ ಈಗ ಫೋನ್ ಹಚ್ಚ ನಾನು ಫೋನ್ ಹಚ್ಚಿದ್ದೆ ಬರಲಿ ನಾವು ಅಂತ ಹೇಳಿದೆ. ಬೇಡ ನಾನು ಬರಕತ್ತೀನಿ ಅಂತ. ಯಾರ್ದಾರ ಟಾರ್ಚರ್ ಇತ್ತ ನಿಮ್ಗೆ? ಸಾಲಗಾರ ಏನಿದ್ದಿಲ್ಲ ಅವೆಲ್ಲ ಹೇಳಿದ್ದಿಲ್ಲ. ಸಾಲಗಾರ ಸತಿ ಹೇಳಿದ್ವಿ ಮಾಡಿ ಮಾಡಕ್ಕೆ ಬರ್ತಾರೆ ಅಂತಂದು ಅವರು ಸುಮ್ಮನೆ ಆಗಿದ್ರು. ಏನು ಮಾಡೋದು ಅದ್ರೊಳಗೆ ಮಾಡ್ಕೊಂಡು ಒಟ್ಟು ನಿಮ್ಮ ಮಗ ಸಾಲಕ್ಕಾಗಿ ಸ್ವಲ್ಪ ಆತ್ಮಹತ್ಯೆ ಮಾಡ್ಕೊಂಡ್ರಿ. ನಂತರ ಸಂಜೆಯ ವೇಳೆಗೆ ಗ್ರಾಮದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಗ್ರಾಮದ ಯುವಕರು ಹಾಗೂ ಯುವ ರೈತರು ಸೇರಿಕೊಂಡು ಮೃತ ಪ್ರವೀಣ್ ಕುರಿ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಮೇಣದ ಬತ್ತಿ ಬೆಳಕಿನೊಂದಿಗೆ ಮೌನಾಚರಣೆ ಆಚರಿಸಿ ಶ್ರದ್ಧಾಂಜಲಿ ಕೋರಲಾಯಿತು. ಮಲ್ಲಯ್ಯ ಗದಗಿನ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕುಕನೂರು. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಅರಕೆರೆ ಗ್ರಾಮದಲ್ಲಿ 34 ವರ್ಷಗಳ ಬಳಿಕ ಆಯೋಜಿಸಿದ್ದ ಶ್ರೀ ದುರ್ಗಾದೇವಿಯ ಜಾತ್ರಾ ಮಹೋತ್ಸವ ಸಂಪನ್ನಗೊಂಡಿತು. ಇದಕ್ಕೂ ಮೊದಲು 34 ವರ್ಷಗಳ ಹಿಂದೆ ಹಳೆ ಅರಕೆರೆ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವ ಜರುಗಿದ್ದು, ಸದ್ಯ ಹಿರೇಹಳ್ಳ ಯೋಜನೆಯಿಂದ ಗ್ರಾಮ ಮುಳುಗಡೆಯಾಗಿದ್ದು, ನವ ಗ್ರಾಮದಲ್ಲಿ ಇದೇ ಮೊದಲ ಬಾರಿಗೆ ಶ್ರೀ ದುರ್ಗಾದೇವಿ ಭವ್ಯ ಮಂದಿರದಲ್ಲಿ ವಿಧಿವತ್ತಾದ ಪೂಜಾ ವಿಧಿವಿಧಾನಗಳೊಂದಿಗೆ ಜಾತ್ರೆಯ ಮಹೋತ್ಸವ ಸಂಪನ್ನಗೊಂಡಿತು. ಬೆಳಗಿನ ಜಾವ ಶ್ರೀ ದುರ್ಗಾದೇವಿ ದೇವಸ್ಥಾನದ ಆವರಣದಲ್ಲಿ ಅಗ್ನಿ ಆಯುವ ಕಾರ್ಯಕ್ರಮ ಆಯೋಜಿಸಿದ್ದು, ನಂತರ ಶ್ರೀ ದುರ್ಗಾದೇವಿಯ ಭಾವಚಿತ್ರವನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿ ಮೆರವಣಿಗೆ ಮಾಡಲಾಯಿತು. ನಂತರ ಅಪಾರ ಸಂಖ್ಯೆಯ ಸರ್ವ ಭಕ್ತರಿಗೆ ಅರಕೆರೆ ಗ್ರಾಮದ ದೈವದಿಂದ ಅಚ್ಚುಕಟ್ಟಾದ ಪ್ರಸಾದದ ಸೇವೆಯನ್ನು ಆಯೋಜನೆ ಮಾಡಲಾಯಿತು. ಮಲ್ಲಯ್ಯ ಗದಗಿನ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕುಕನೂರು.